ಇವರೇ ನಮ್ಮಮ್ಮ. RCB ಜೆಸ್ಸಿಗೋಸ್ಕರ ಮನೆ ಕ್ಲೀನ್ ಮಾಡ್ಬೇಕಾ ನಾನು? ಇಲ್ಲಿದೆ ನೋಡ್ರಪ್ಪ ನಮ್ಮ ರಥ. ನಿನಗೆ ಬೇಕಾ ಬೇಡವಾ RCB ಜೆಸ್ಸಿ? ರಥನ್ ಕೂಡ ಕ್ಲೀನಾಗಿ ಒರೆಸಿದ್ದೀನಿ. ಎಲ್ಲ ಕೆಲಸ ಆಯಿತು. ಬಟ್ಟೆ ತಗೊಂಬರಗಪ್ಪ. Okay, let's go. ಏನಮ್ಮ ಚಾಲೆಂಜ್? ಏನು ಮಾಡಬೇಕು? RCB ಜೆಸ್ಸಿ ಬೇಕು ಅಂತಂದ್ರೆ ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು. RCB ಜೆಸ್ಸಿಗೋಸ್ಕರ ಮನೆ ಕ್ಲೀನ್ ಮಾಡ್ಬೇಕಾ ನಾನು? ನಿನಗೆ ಬೇಕಾ ಬೇಡವಾ RCB ಜೆಸ್ಸಿ? ಬೇಕು. ಬೇಕು ಅಂದ್ರೆ ಕಸ ಗುಡಿಸಿ ಪಾತ್ರೆ ತೊಳಿ, ಆಮೇಲೆ ನೀರು ಕೊಡಿಸ್ತೀನಿ. ಡನ್. ಓಕೆ ಡನ್. ಗಾಯ್ಸ್ ಎಲ್ಲ ಕೆಲಸ ಮುಗ್ದಿದೆ. ಆಯಿತು. ಆಮೇಲೆ ಏನೇನು ಕೆಲಸ ಮಾಡಿದ್ದಪ್ಪ ಅಂದರೆ ಪಾತ್ರೆ ತೊಳೆದೆ, ಕಸ ಹೊಡೆದೆ, ಟೇಬಲ್ ಕ್ಲೀನ್ ಮಾಡಿದೆ, ಮತ್ತು ನಮ್ಮದು ಸೋಫಾ ಸೆಟ್ ಇದೆ ಅದನ್ನು ಕ್ಲೀನ್ ಮಾಡಿದೆ. ನೋಡ್ತಾ ಇರ್ಬೋದು. ಸೀದಾ ಹೋಗಿ ಎಲ್ಲ ಕೆಲಸ ಮುಗ್ದಿದೆ, ಬಾರಮ್ಮ ಅಂತ ಹೇಳೋಣ. ಮಾ ಎಲ್ಲ ಕೆಲಸ ಆಯ್ತು. ಆಯ್ತಾ? ಬಟ್ಟೆ ತಗೊಂಬರಗಪ್ಪ. ಬಟ್ಟೆ? ಯಾವ ಬಟ್ಟೆ? ಮೇಲೆ ಬಟ್ಟೆ ತೊಳೆದ ಒಣಗಾಕಿದಾಳಲ್ಲ, ಅವ್ನ ಬಟ್ಟೆ ತಗೊಂಡು ಬರೋದು. ಬಟ್ಟೆ ತಗೊಂಡು ಬಂದು ನೀನು ರೆಡಿ ಆಗ್ಬಿಡು, ಹೋಗ್ಬಿಡೋಣ. ಅಯ್ಯೋ ಶಿವನೇ. ನಮಸ್ಕಾರ ಗುರು, ನಾನು ನಿಮ್ಮ ಆಚಾ ಬ್ಲಾಗ್ ಮಾತಾಡ್ತಾ ಇರೋದು. ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ವಿಶೇಷ ಅಂದರೆ ಇವತ್ತು ಒಳ್ಳೆ ವೆದರ್ ಕಂಡೀಷನ್ ಇದೆ. ಸೊ ಹಾಗೆ ಆಚೆ ಸುತ್ತಾಡ್ಕೊಂಬರೋಣ ಅಂತ ನಾನು ನಮ್ಮಮ್ಮ ಡಿಸೈಡ್ ಮಾಡಿದ್ವಿ. ಹಾಗೆ ನಿನ್ನೆ IPL ಗೆದ್ದಿರೋ ಖುಷಿಗೆ ನಮ್ಮಮ್ಮ ಹೊಸ ಜೆಸ್ಸಿ ಕೂಡ ಕೊಡಿಸ್ತೀನಿ ಅಂತ. ಸೊ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ಹಳೆ ಜೆಸ್ಸಿ ಕೂಡ ಹಾಳಾಗಿದೆ ಹೆಂಗಿದ್ರು. ಸೊ ಅಪ್ಡೇಟ್ ವರ್ಷನ್ ನೆಕ್ಸ್ಟ್ ಹೊಸ ಜೆಸ್ಸಿ ತೊಗೊಳ್ಳೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ನಮ್ಮಮ್ಮ ಬೇಗ ರೆಡಿಯಾಗು ಅಂತ ಹೇಳಿದ್ದಾರೆ. ಹಾಗೆ ಟೆರೆಸ್ ಮೇಲೆ ಯಾವಾರ ಬಟ್ಟೆ ಇದ್ದರೆ ಇದು ತೊಗೊಂಬ ಅಂತ ಹೇಳಿದ್ರೆ ಆಲ್ರೆಡಿ ಎಲ್ಲ ತೆಗೆದಿಟ್ಟಿದ್ದೀನಿ. ಸೊ ಇನ್ನು ಯಾವುದೂ ಇಲ್ಲ, ಬೇಗ ರೆಡಿಯಾಗಿ ದಾವಣಗೆರೆ ಹೋಗುವ. ನಾನಂತೂ ರೆಡಿ ಆದೆ. ಮಳೆ ಬರ್ತಾ ಇದ್ರೆ ಸಾಕು. ಆಯಿತು. ಆಮೇಲೆ ಬರಲಿ, ನಾವು ಮನೆಗೆ ಬಂದಮೇಲೆ ಬರಲಿ. ಅಲ್ಲಲ್ಲಲ್ಲಲ್ಲ ಇದೇ ಥರ ವಾತಾವರಣ ಇರಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ತಥಾಸ್ತು. ಕೆಳಗಡೆ ಹೋಗಿ ನಮ್ಮ ರಥನ ಎತ್ಬೇಕೀಗ. ಇಲ್ಲಿದೆ ನೋಡ್ರಪ್ಪ ನಮ್ಮ ರಥ. ಆ್ಯಕ್ಚುಲಿ ಇದು ನಮ್ಮ ಅತ್ತಿಗೆ ತೊಗೊಂಡಿರೋದು. ಇದು ನನ್ನ ಸ್ಕೂಟಿ, ಇದು ನಮ್ಮ ಅಣ್ಣನ ಬೈಕು. ನಮ್ಮ ಅಣ್ಣಂದೆಲ್ಲ ನಂದೇ ಅನ್ಕೊಳೋ ಫ್ರಾಡ್ ಮೈಂಡ್ ನಂದು. ಏನಂದೆ? ಇನ್ನೊಂದ್ಸಲ ಹೇಳು. ನಮ್ಮ ಅಣ್ಣಂದೆಲ್ಲ ನಂದೇ ಅನ್ಕೊಳೋ ಫ್ರಾಡ್ ಮೈಂಡ್ ನಂದು. A few moments later. ಫೈನಲಿ ರೆಡಿ ಆಗಿದ್ವಿ. ನಾನು ನಮ್ಮಮ್ಮ ರೆಡಿಯಾಗಿ ಕೂತಿದಾರಲ್ಲಿ. ನನ್ನ ರಥ ಕೂಡ ರೆಡಿ ಇದೆ.
ಇದೆ ನಮ್ಮ ರಥನ ಕೂಡ ಕ್ಲೀನಾಗಿ ಒರೆಸಿದ್ದೀನಿ. ಆಮೇಲೆ ಮಳೆ ಬಂದರೆ ಕಷ್ಟ. ಇವರೇ ನಮ್ಮಮ್ಮ. ಹಾಯ್ ಮೇಡಮ್. ಅಷ್ಟೇ. ಸೊ ರಥನ ತೆಗ್ದಿದ್ದೀನಿ ಭಾಳ ದಿವಸದ ಮೇಲೆ. ಆಯ್ತು ಆಮೇಲೆ ಓಕೆ, ರೈಟ್ ಸ್ಟಾರ್ಟ್. Minutes later. ಇವಾಗ ತಾನೇ ಚನ್ನಬಸಪ್ಪ ಅಂಗಡಿ ಹತ್ರ ಬಂದ್ವಿ. ಇದು AVK ರೋಡಲ್ಲಿರೋ ಚನ್ನಬಸಪ್ಪ ಅಂಗಡಿ. ನಮ್ಮಮ್ಮ ಇಲ್ಲೇ ಕುಂತವ್ರೆ. ಹಾರ್ಟ್ ಪೇಷಂಟ್ ಅಲ್ಲ, ಸೊ ಜಾಸ್ತಿ ಓಡಾಡೋದಾಗಲಿ ನಿಂತ್ಕೊಳ್ಳೋದಾಗಲಿ ಆಗಲ್ಲ. 2 hours later. ತುಂಬ ಹುಡುಕಿದ್ವಿ, ಎಲ್ಲೋದ್ರೂ ಜೆಸ್ಸಿನೇ ಸಿಗ್ತಾ ಇಲ್ಲ. ಸಿಕ್ಕರು ಇಲ್ಲಿ ಪೂಮಾದಾಗ ಕೇಳಿದರೆ 4,000 to 6,000 ಹೇಳ್ತಾರೆ. ಸಿಗುತ್ತೆ, ಬಟ್ ಒರಿಜಿನಲ್ ಸಿಗಲ್ಲ. ಶೈನಿಂಗ್ ಇರುತ್ತಲ್ಲ, ಆ ಶೈನಿಂಗೇ ಬರಲ್ಲ. ಸಿಕ್ಕರು ನಾರ್ಮಲ್ ಟಿ ಶರ್ಟ್ ಸಿಗುತ್ತೆ, 150-200 ರೂಪೀಗೆಲ್ಲ ಸಿಗುತ್ತೆ. ಬಟ್ ಒರಿಜಿನಲ್ ಕೇಳಿದ್ವಿ, ತುಂಬ ಕಾಸ್ಟ್ಲಿ ಆಯಿತು. ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ಇನ್ನೇನು. ಅಮ್ಮಂಗೆ ಹೇಳಿದೆ, ಸದ್ಯಕ್ಕೆ ಇದು ತೊಗೊಳಪ್ಪ, ಅಭಿಮಾನ ಮನಸ್ಸಲ್ಲಿ ಇರಲಿ, ಬಟ್ಟೆ ಮೇಲಲ್ಲ ಅಂತ ಅಂದರು. ನಾನು ಓಕೆ ಅಂದೆ. ಚನ್ನಬಸಪ್ಪಗೆ ಹೋಗ್ತಾ ಇದ್ದೀವಿ ರಿಟರ್ನ್. ಇವಾಗ ಗಾಡಿ ತೆಗಿತಾ ಇದ್ದೀನಿ. ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ಶಾಪಲ್ಲಿ. ಪೂಮದಿಂದ ನಾನು ಮತ್ತೆ ಅಮ್ಮ AVK ರೋಡಲ್ಲಿ ಲೊಕೇಟ್ ಆಗಿರೋ ಚನ್ನಬಸಪ್ಪಗೆ ಬಂದ್ವಿ. ನೋಡ್ತಾ ನೋಡ್ತಾ ನನಗಂತೂ RCB ಜೆರ್ಸಿ ತುಂಬಾ ಇಷ್ಟ ಆಯ್ತು. ಅದರಲ್ಲೂ ನಂಬರ್ 18 ನಮ್ ವಿರಾಟ್ ಕೊಹ್ಲಿ. ಮೊದಲೇ ವಿರಾಟ್ ಕೊಹ್ಲಿ ಫ್ಯಾನ್ ನಾವು. ಈ ಜೆರ್ಸಿ ಬಿಡ್ತೀನ, 100 ಆದ್ರೇನು, 1000 ಆದ್ರೇನು, 2000 ಆದ್ರೇನು. ಸೊ ಅಮ್ಮಂಗೆ ಇದೇ ಇರ್ಲಿ ಅಂತ ಹೇಳಿ ಪ್ಯಾಕ್ ಕೂಡ ಮಾಡಿಸ್ಕೊಂಡು ಸೀದಾ ಊರಿಗೆ ಹೊರಟ್ವಿ. ನಾನು ಎಲ್ಲಿ ಬೇಜಾರಾಗಿದ್ದೀನಿ ಅಂತ ನಮ್ಮಮ್ಮ ನನ್ನ ಫೇವ್ರೇಟ್ ಆದ ಫಾಲೂದಾನ ಕೊಡ್ಸಿದ್ರು. ನನ್ಗೆ ಯಾಕೆ ಫಾಲೂದಾ ಅಂದ್ರೆ ಇಷ್ಟ ಅಂತನಾ, ಆ ಡ್ರೈ ಫ್ರೂಟ್ಸು, ಬಾದಾಮ್ ಮಿಲ್ಕ್ ಶೇಕು, ಅದ್ರ ಮೇಲೆ ಬಾದಾಮ್ ಐಸ್ ಹಾಕಿ ತಿಂತಾ ಇದ್ರೆ ಆಹಾ ಸ್ವರ್ಗ. ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಹಾಗೆ ನಿಮಗೂ ಫಾಲೂದಾ ಇಷ್ಟ ಇದ್ರೆ ದಾವಣಗೆರೆಯಲ್ಲಿರೋ ಗುಂಡಿ ಸರ್ಕಲ್ ಹತ್ರ ಬನ್ನಿ. ಹಾಗೆ ಅಮ್ಮಗೂ ಸರ್ಪ್ರೈಸ್ ಇರ್ಲಿ ಅಂತ ಅವ್ರ ಫೇವ್ರೇಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕೂಡ ತಗೊಂಡೆ. ಹೋಗ್ತಾ ದಾರಿ ಉದ್ದಕ್ಕೂ ನಿನಗೆ ಜೆರ್ಸಿ ಇಷ್ಟ ಆಯ್ತು ಅಂತ ಪದೇ ಪದೇ ಕೇಳ್ತಾ ಇದ್ರು. ನಾನು ಅವರಿಗೆ ಸಮಾಧಾನ ಮಾಡೋ ಅಷ್ಟರಲ್ಲಿ ಮನೆನೇ ಬಂದ್ಬಿಡ್ತು. ಸೊ ಗಾಯ್ಸ್, ಇವಾಗ ತಾನೇ ಮನೆ ಹತ್ರ ಬಂದೆ. ಒಳಗೆ ಗಾಡಿ ಪಾರ್ಕ್ ಮಾಡಿ ಮೇಲ್ಗಡೆ ಹೋಗ್ತೀನಿ. ಗಾಡಿ ಆಫ್ ಮಾಡಿದೆ. ಇವರು ನಮ್ಮ ಅಣ್ಣ, ನಮ್ಮ ಅತ್ತಿಗೆ. ಅಲ್ಲಲ್ಲಲ್ಲಲ್ಲ ತೋರ್ಸ. I'm so in love with you. ಸೊ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.